ನಮ್ದು ಸ್ವಂತ ಮನೆ ಇದೆ. ನಾವಿರೋ ಊರು ಮಿಲ್ಟನ್ ಕೀನ್ಸ್ ಅಂತ, ಲಂಡನ್ನಿಗೆ 1 hour ಡಿಸ್ಟೆನ್ಸ್. ಆ್ಯಂಡ್ ಅದು ತುಂಬಾನೇ ಫಾಸ್ಟಾಗಿ ಡೆವಲಪ್ ಆಗ್ತಿರೋಂಥ ಸಿಟಿ, ಮಿನಿ ಲಂಡನ್ ಥರ ಆಗ್ತಿದೆ ಈಗ. ಏರ್ಪೋರ್ಟಿಂದ ಬರ್ತೀನಿಗೆ ಫಸ್ಟ್ ಬೆಂಗಳೂರನ್ನ ಅಂತೀನಿ. ಆ ಒಂದು ಸೊಗಡು ಇದೆಯಲ್ಲ, ನಮ್ಗೆ ಆ ಗಾಳಿ ಇದೆಯಲ್ಲ, ಎಷ್ಟಾದರೂ ನಂಗೆ ಆ ಎನರ್ಜಿ ತರುತ್ತೆ. ಪಟ್ಟ ಬೆಂಗಳೂರಿನ ಒಂದು ಮಧ್ಯಮ ವರ್ಗದ ಹುಡುಗಿ ಇಂಗ್ಲೆಂಡಿಗೆ ಹೋದಾಗ ಹೇಗಿತ್ತು ಲೈಫ್ ಟ್ರಾನ್ಸಿಷನ್, ಕಲ್ಚರಲ್ ಶಿಫ್ಟ್? ಫಸ್ಟು ಒಂದು ಸ್ವಲ್ಪ ಆಗತ್ತೆ, ಕಲ್ಚರಲ್ ಶಾಕ್ ಆಗತ್ತೆ. ಬಟ್ ಮೊದಲು 6 ತಿಂಗಳುಗಳಿಂದ 1 ವರ್ಷ ನಮ್ಗೆ ಅನ್ಸಲ್ಲ. ಇಟ್ ವಿಲ್ ಬಿ ಮೋರ್ ಆಫ್ ಹಾಲಿಡೇ ಪೀರಿಯಡ್ ಅನ್ಬೋದು. ಎಲ್ಲನೂ ಹೊಸದು, ಒಂಥರ ಇಂಟ್ರೆಸ್ಟಿಂಗ್. ಇವತ್ತಿಗೂ ಹಾಗೆ ಅನ್ಸುತ್ತೆ, ಖುಷಿ ಇದೆ. ಆದರೆ ಎಲ್ಲೇ ಆದರೂ ನನಗಂತೂ ಏನೇ ಆದರೂ ನನ್ನ ಬೆಂಗಳೂರನ್ನ ತುಂಬ ಮಿಸ್ ಮಾಡ್ಕೋತೀನಿ. ನನ್ನ ಕರಿಯರ್ನ ಮಿಸ್ ಮಾಡ್ಕೊತೀನಿ, ಸುಳ್ಳು ಹೇಳಬಾರ್ದು. ಎಸ್, ಬಟ್ ಚೇಂಜ್ ಇಸ್ ಕಾನ್ಸ್ಟೆಂಟ್. ಆ ಚೇಂಜ್ನ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಳೋ ಒಂದು ಮನಸ್ಸು ಮಾಡ್ಕೋಬೇಕು. ಇಲ್ಲೇ ಇದ್ದಿದ್ರು ಬೇರೆ ಚೇಂಜಸ್ ಆಗ್ತಿತ್ತೇನೋ. ಸೊ ಹಾಗಾಗಿ ಐ ವುಡಂಟ್ ಟೇಕ್ ಇಟ್ ಆಸ್ ಶಾಕ್. ಬಟ್ ಐ ಡೂ ಮಿಸ್ ಕನ್ನಡ, ಮಿಸ್ ಮಾಡ್ಕೋತೀನಿ. ಆ್ಯಕ್ಟಿಂಗ್ ತುಂಬ ಮಿಸ್ ಮಾಡ್ಕೋತೀನಿ. ಅದಕ್ಕೆ ಪ್ರತಿ 1 ವರ್ಷ 2 ವರ್ಷಕ್ಕೆ ಬರ್ತಾ ಇರ್ತೀನಿ. ಅಲ್ಲಿ ಜೀವನ ಹೇಳಬೇಕು ಅಂದರೆ, ಒಂದು ನಮಗೆ ಎಲ್ಲ ಜನಗಳು ಗೊತ್ತಿಲ್ಲ. ಸೊ ನಮ್ಮ ಜೀವನದಲ್ಲಿ ನಾವು ಬ್ಯುಸಿ ಇರ್ತೀವಿ. ಯಾರು ನಿಮ್ಮನ್ನು ನೋಡಿ ನಿಮ್ಮನ್ನ ಜಡ್ಜ್ ಮಾಡಲ್ಲ, ಅಥವಾ ಗೊತ್ತೇ ಇರಲ್ಲ. ನಮ್ಮ ಜೀವನದಲ್ಲಿ ನಾವು ಬ್ಯುಸಿ ಇರ್ತೀವಿ. ನಾವು ಈಗ ಮಕ್ಕಳಿರೋದ್ರಿಂದ ಮಂಡೇ ಟು ಫ್ರೈಡೇ ಆಫೀಸು, ಮಕ್ಕಳದ್ದು ಕೆಲಸಗಳು, ಅವ್ರ ಸ್ಕೂಲು, ಅವ್ರ ಹೋಮ್ವರ್ಕ್, ಅದಲ್ಲೇ ಬ್ಯುಸಿಯಾಗಿ ಹೋಗ್ತೀವಿ. ಸೊ ನಮಗೆ ಅಂತ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದು ನಾವು ಐ ಥಿಂಕ್ ಅಲ್ಲೇ ಜಾಸ್ತಿ ಮಾಡ್ತೀವಿ ಅನಿಸುತ್ತೆ. ಇಲ್ಲಿ ಬೇರೆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ತುಂಬ ಬ್ಯುಸಿ ಆಗ್ತೀವಿ. ಐ ಡೂ ಮಿಸ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್, ಲೈಕ್ ಇಲ್ಲಿ ಫಂಕ್ಷನ್ಗಳಿರ್ಬೋದು, ಫ್ಯಾಮಿಲಿ ಮೀಟಿಂಗ್ಸ್ ಇರ್ಬೋದು, ಅದನ್ನು ನಾನು ಮಿಸ್ ಮಾಡ್ಕೋತೀನಿ ತುಂಬ. ಹಬ್ಬಗಳಲ್ಲಂತೂ ತುಂಬಾ ಮಿಸ್ ಮಾಡ್ಕೋತೀನಿ. ಅಲಂಕಾರ ಮಾಡ್ಕೊಳ್ಳೋದನ್ನ ಮಿಸ್ ಮಾಡ್ಕೋತೀನಿ. ಸೊ ನಾನು ತುಂಬ ಟ್ರೆಡಿಷ್ನಲ್ ಇಷ್ಟಪಡೋಳು. ಅಲ್ಲಿ ಸ್ವಲ್ಪ ಅವೆಲ್ಲ ಕಮ್ಮಿ ಆಗೋಗಿದೆ. ನಾನು ತುಂಬ ಟ್ರೆಡಿಷ್ನಲ್ ಡ್ರೆಸ್ ಮಾಡ್ಕೊಂಡ್ರೆ ಆಮೇಲೆ ವಿಚಿತ್ರವಾಗಿ ಕಾಣಿಸ್ಬಿಡ್ತೀನಿ ಅನ್ನೋ ಕಾನ್ಷಿಯಸ್ನೆಸ್ ಇರುತ್ತೆ. ಸೊ ನಂಬ್ತಿರೋ ಬಿಡ್ತಿರೋ ನನ್ನ ಸೀರೆ ಅಲ್ಲಿ ಹುಟ್ಟೇ ಇಲ್ಲ ಅಂದರೆ ಹಬ್ಬಗಳಿಗೆ ಬಿಟ್ಟರೆ ಸಹಜವಾಗಿ ನಾನು ಚೂಡಿದಾರ್ ಕೂಡ ಅಲ್ಲಿ ಹಾಕೊಳ್ಳಲ್ಲ. ನನಗೆ ಕಾನ್ಷಿಯಸ್ ಅಷ್ಟೇ. ಹಾಕೊಳ್ಳೋರು ಹಾಕೋತಾರೆ. ಆಫೀಸ್ ವೈಸ್ ಐ ವುಡಂಟ್ ಆಲ್ವೇಸ್, ಡಿಪೆಂಡಿಂಗ್ ಆನ್ ದ ಒಕೇಶನ್ಸ್. ವರ್ಕ್ ಮಾಡ್ತಿದ್ದೀರಾ? ಹೌದು, ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. LRQ ಅನ್ನೋ ಕಂಪ್ನಿನಲ್ಲಿ ನಾನು HR ಡಿಪಾರ್ಟ್ಮೆಂಟಲ್ಲಿದ್ದೀನಿ, HR ಟೀಮ್ನಲ್ಲಿದ್ದೀನಿ. ಪೆನ್ಷನ್ಸ್, ಅಲ್ಲಿ ಪೆನ್ಷನ್ಸ್ನ ಹ್ಯಾಂಡಲ್ ಮಾಡ್ತೀನಿ. ಓಕೆ, ಎಷ್ಟು ವರ್ಷದಿಂದ? ಈ ಒಂದು ಕಂಪ್ನಿ ಸೇರಿ 1 ವರ್ಷದ ಮೇಲೆ ಆಯಿತು. ಇದಕ್ಕೆ ಮುಂಚೆ ಇದೇ ಸಿಮಿಲರ್ ಜಾಬ್ ಮಾಡ್ತಿದ್ದೆ, ಅದೊಂದು 3 ವರ್ಷ ಮಾಡಿದೆ. ಅದಕ್ಕೆ ಮುಂಚೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ. ಮಕ್ಕಳಾಗೋ ತನಕ ಸಾಕಷ್ಟು ವರ್ಷ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿದೆ. ಮನೇಲೇ ಕೂತ್ಕೊಂಡ್ರೆ ತುಂಬ ಬೋರ್ ಆಗಿಬಿಡುತ್ತೆ. ಫ್ಯಾಮಿಲಿಯಲ್ಲಿ ನಾನು ನನ್ನ ಗಂಡ ಇಬ್ಬರೇ ಇರೋದಲ್ಲ, ಅಲ್ಲಿ ನಮ್ಮ ರಿಲೇಟಿವ್ಸ್ ಅಂತ ಯಾರೂ ಇಲ್ಲ. ಫ್ರೆಂಡ್ಸ್ ಎಲ್ರಿಗೂ ಅವ್ರವ್ರ ಕೆಲಸ, ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಸೊ ಪೂರ್ತಿ ನಾವು ಮನೇಲೇ ಇರ್ತೀವಿ ಅನ್ನೋದು ತುಂಬ ಕಷ್ಟ. ಆ್ಯಂಡ್ ಅಲ್ಲಿ ಜೀವನದಲ್ಲಿ ವರ್ಕ್ ಮಾಡೋದು, ಐ ವುಡ್ ಸಜೆಸ್ಟ್ ಇಟ್ಸ್ ಆಲ್ವೇಸ್ ಹೆಲ್ದಿ, ಮೆಂಟಲಿ ಹೆಲ್ದಿ. ಯು ವಿಲ್ ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಡ್. ಹೊಸ ಜನಗಳನ್ನ ಮೀಟ್ ಮಾಡ್ತೀರಾ, ಹೊಸ ವಿಷಯಗಳನ್ನ ತಿಳ್ಕೊತೀವಿ. ಇಲ್ಲಾಂದರೆ ಕೂಪಕ ಮಂಡು ಆಗ್ತೀವಿ. ಇಷ್ಟರಲ್ಲೇ ಜೀವನ ಆಗಬಾರ್ದು. ಸೊ ಸಾಕಷ್ಟು ತಿಳ್ಕೊಳ್ಳೋದು ವಿಷಯಗಳಿದೆ. ಆ್ಯಂಡ್ ಅಲ್ಲಿ ನಮಗೆ ಪೇಷನ್ಸ್ ಅನ್ನೋದು ಹೇಳ್ಕೊಡುತ್ತೆ, ತುಂಬ ಹೇಳ್ಕೊಡುತ್ತೆ. ಇಲ್ಲಿ ಈ ಥರ ಹರಿಬರಿಗ ಸ್ಮಾಲ್ ಎಕ್ಸಾಂಪಲ್, ಡ್ರೈವಿಂಗ್ ಮಾಡ್ತೀವಿ, ಎಷ್ಟು ಹಾಂಗ್ ಕೇಳ್ತಿರ್ತಲ್ವಾ, ಕಾರ್ಸ್ ಆ ಕಡೆ ಈ ಕಡೆ ಎಲ್ಲ ಬರೋದು. ಅಲ್ಲಿ ಗೊತ್ತು, ಅಲ್ಲಿ ಸಿಗ್ನಲ್ ಈಗ ಬಿಟ್ಟಿರುತ್ತೆ, ಜನಕ್ಕೆ ಪೇಷನ್ಸೇ ಇರಲ್ಲ. ಅಲ್ಲಿ ನಿಮ್ಗೆ ಒಂದು ಹಾಂಗ್ ಕೇಳಿದ್ರೆ ದಟ್ ಮೀನ್ಸ್ ಯು ಡೂಯಿಂಗ್ ರಿಯಲಿ ಸಮಥಿಂಗ್ ರಾಂಗ್ ಅಂತ ಅರ್ಥ. ಸೊ ಯಾರು ನಾವು ಹಾಂಕ್ ಮಾಡಲ್ಲ, ಅವ್ರವ್ರ ಸರ್ದಿ ಬರೋ ತನಕ ವೆಯ್ಟ್ ಮಾಡ್ತೀವಿ. ಬರೀ ಟ್ರಾಫಿಕ್ ಅಂತಲ್ಲ, ನೀವು ಎಲ್ಲೇ ಹೋಗಿ ಅವ್ರ ಸರ್ದಿ ಬರೋ ತನಕ ವೆಯ್ಟ್ ಮಾಡ್ತೀವಿ. ನೀವು ಲಿಫ್ಟಲ್ಲಿ ಹೋಗಿ ಅಥವಾ ಟ್ರೈನಲ್ಲಿ ಇಳಿಬೇಕಾದ್ರೆ ಅವ್ರು ಹೊರಗೆ ಬಂದು ನಾವು ನಂತರ ಹೋಗಬೇಕು ಅನ್ನೋ ಒಂದು ಮನೋಭಾವ, ಅದೊಂದು ಪ್ರಾಕ್ಟೀಸ್ ಇದೆ, ಅದು ಆಟೋಮ್ಯಾಟಿಕ್ಕಾಗಿ ಬರುತ್ತೆ ಎಲ್ರಿಗೂ ಅಲ್ಲಿ. ಸೊ ಆ ಒಂದು ಪೇಷನ್ಸ್ನ ಕಲಿಸ್ಕೊಡುತ್ತೆ, ತಾಳ್ಮೆ ಕಲಿಸ್ಕೊಡುತ್ತೆ. ಆಮೇಲೆ ಸೆಲ್ಫ್ ಡಿಪೆಂಡೆಂಟ್, ನಮಗೆಲ್ಲ ನಾವೇ ಮಾಡ್ಕೋಬೇಕು. ಮನೆ ಕೆಲಸ ಸಮಸ್ತ ನಾವೇ ಮಾಡ್ಕೋಬೇಕು. ಕೆಲಸದವರು ಮೇಡ್ ಬರ್ತಾರೆ, ಅದೆಲ್ಲ ಇಟ್ಕೋಬೋದು. ಅಫ್ಕೋರ್ಸ್ ಅದೆಲ್ಲ ಇಟ್ಕೋಬೋದು. ಅದಕ್ಕೆ ಅಲ್ಲಿ ತಕ್ಕಂಗೆ ಇಟ್ಕೋಬೇಕು ಅಂದ್ರೆ ತುಂಬಾ ಜಾಸ್ತಿ. ಇಲ್ಲಿಗೆ ನಾವು ಕಂಪೇರ್ ಮಾಡಿದ್ರೆ, ಈಗ ದಿನನಿತ್ಯ ಬರ್ತಾರೆ ನಮ್ಮ ಕೆಲಸದವ್ರು ಹೆಲ್ಪ್ ಮಾಡೋದಕ್ಕೆ, ನಮ್ಗೆ ಇಲ್ಲಿ ಹೆಲ್ಪರ್ಸ್ ಈಸಿಯಾಗಿ ಸಿಗ್ತಾರೆ, ಅಡುಗೆ ಮಾಡೋರು ಸಿಗ್ತಾರೆ. ಅಲ್ಲಿ ಎಲ್ಲ ಸಮಸ್ತ ನಾವೇ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಒನ್ ಆಫ್ ದಿ ಅದರ್ ಶಾಕ್ಸ್. ಇನಿಷಿಯಲಿ ಖುಷಿಯಾಗಿ ಮಾಡ್ಬೋದು, ಆಮೇಲೆ ಪಾತ್ರೆನೂ ನೀನೇ ತೊಳಿಬೇಕು, ಅಡುಗೆನೂ ನೀನೇ ಮಾಡಬೇಕು, ಮನೆದು ನೀನೇ ಮಾಡಬೇಕು, ಆ ಒಂದು ಸ್ಟೇಜ್ ಆಗೋ ತನಕ. ಆಮೇಲೆ ಈಗ ನಂಗೆ ಹೆಲ್ಪರ್ಸ್ ಎಲ್ಲ ಇದ್ದಾರೆ, ಬಟ್ ಅದೆಲ್ಲ ಹೇಳ್ಕೊಡುತ್ತೆ ನಮಗೆ, ಜೀವನನ ಮಾಡೋದನ್ನ ಹೇಳ್ಕೊಡುತ್ತೆ. ನಾನಂತೂ ಕಲ್ತಿದ್ದೀನಿ. ವೆರಿ ನೈಸ್.
ಆಮೇಲೆ ಮಕ್ಕಳ ಸ್ಕೂಲಿಂಗ್ ಏನಾದರೂ ಡಿಫ್ರೆನ್ಸ್ ಇದೆಯಾ? ಇಲ್ಲಿದು ಅಲ್ಲಿದು ಹೇಳಬೇಕು ಅಂದರೆ ಮಕ್ಕಳು 1 ವರ್ಷ ಅಲ್ಲಿ ಅರ್ಲಿ, ಅಂದರೆ ನನ್ನ ಮಗ ದೊಡ್ಡವನು ಅಲ್ಲಿ ಪ್ರಕಾರ 5ನೇ ಕ್ಲಾಸಲ್ಲಿದ್ದಾನೆ, ಇಲ್ಲಿ ಕಂಪೇರ್ ಮಾಡಿದ್ರೆ 4ನೇ ಕ್ಲಾಸ್. ಸೊ 1 ವರ್ಷ ಅಹೆಡ್ ಆಗಿದ್ದಾರೆ. ಸೊ ಆ ರೀತಿ ಒಂದು ಡಿಫ್ರೆನ್ಸ್ ಇದೆ. ಅದರ್ವೈಸ್ ನಮಗೆಲ್ಲ ನಾರ್ಮಲ್ ಅನಿಸುತ್ತೆ. ಇಲ್ಲಿ ಮಕ್ಳಿಗೆ ಸ್ಟ್ರೆಸ್ ಅನ್ಸುತ್ತೆ ನನಗೆ. ನನ್ನ ಅಕ್ಕನ ಮಗ ಅವನು ಇನ್ನೂ UKG, ಅದು ಎಷ್ಟು ಹೋಮ್ವರ್ಕ್ ಇರುತ್ತೆ, ಎಷ್ಟು ಬರೆಸ್ತಾರೆ. ನನ್ನ ಮಗ 5ನೇ ವರ್ಷ ಕ್ಲಾಸು 5th ಸ್ಟ್ಯಾಂಡರ್ಡ್, ಬರೆಯೋದು ಅವನಿಗೂ ಅಷ್ಟಿಲ್ವೇನೋ. ಸೊ ಹೇಳ್ಕೊಡೋ ರೀತಿ ಬೇರೆ ಇದೆ ಅಷ್ಟೆ. ದ ವೇ ಯು ಅಪ್ರೋಚ್ ಮ್ಯಾಥ್ಸಲ್ಲಾಗ್ಬೋದು, ಸೈನ್ಸಲ್ಲಾಗ್ಬೋದು, ಎಕ್ಸ್ಪೀರಿಯನ್ಸಸ್ ಆರ್ ಇಂಪಾರ್ಟೆಂಟ್. ಆ ಹೇಳ್ಕೊಡೋ ರೀತಿ ಬೇರೆ ಇದೆ. ಓಹೋ, ಟೀಚಿಂಗ್ ಮೆಥಡಾಲಜಿ ಇಸ್ ಡಿಫ್ರೆಂಟ್ ಆ್ಯಂಡ್ ಪೇಷನ್ಸ್ ಆರ್ ಡಿಫ್ರೆಂಟ್. ನಾನು ನೋಡ್ಬೋದು ಆ ಒಂದು ಚೇಂಜಸ್ ಇದೆ. ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರ ಮಾನಸಿಕ ಗ್ರೋತ್ಗೆ, ಮೆಂಟಲ್ ಗ್ರೋತ್ಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಟಾಡ್ತಾ ಕಲಿಸ್ತಾರೆ. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನನಗೆ ಅದೊಂದು ಖುಷಿ ಆಗುತ್ತೆ. ಆ್ಯಂಡ್ ಸ್ಟೇಟ್ ಸ್ಕೂಲ್ಸ್, ನಾನು ಇದನ್ನು ಪ್ರೈವೇಟ್ ಸ್ಕೂಲ್ ಬಗ್ಗೆ ಮಾತಾಡ್ತಿಲ್ಲ, ಸ್ಟೇಟ್ ಸ್ಕೂಲ್ಸ್ನಲ್ಲಿ ಒಂದು ಕ್ಲಾಸ್ನಲ್ಲಿ 30 ಜನದ ಮಕ್ಕಳ ಮೇಲಿರಲ್ಲ. ಆ್ಯಂಡ್ ಅಲ್ಲಿ ಹೇಗೆ ಅಂದರೆ ನಮ್ಮ ಏರಿಯಾಲಿ ಯಾವ ಸ್ಕೂಲ್ ಇದೆ ಅದೇ ಸ್ಕೂಲ್ಗೆ ಹಾಕಬೇಕು. ಸ್ಟೇಟ್ ಸ್ಕೂಲ್ನ ಗೌರ್ಮೆಂಟೇ ನಡೆಸುವಂಥದ್ದು. ಆ್ಯಂಡ್ ನಮ್ಮ ಏರಿಯಾ ಬಿಟ್ಟು ಬೇರೆ ಸ್ಕೂಲ್ಗೆ ಹಾಕೋಕ್ಕಾಗಲ್ಲ. ಆ ಏರಿಯಾಗೆ ಯಾವ ಸ್ಕೂಲ್ ಅಲೋಕೇಟ್ ಆಗಿರುತ್ತೆ ಅದಕ್ಕೆ ಮಾತ್ರ ನಾವು ಕಳಿಸ್ಬೋದು. ಅದು ಬಿಟ್ಟು ಬೇರೆ ಅಂದರೆ ಪ್ರೈವೇಟ್ಗೆ ಹಾಕ್ಬೋದು. ದಟ್ಸ್ ಆರ್ ಪರ್ಸ್ನಲ್ ಚಾಯ್ಸ್, ಅದಿಲ್ಲಿ ಬೇಕಾದ್ರೂ ಹಾಕ್ಬೋದು. ಸೊ ಅದ್ರದ್ದು ಏನು ಮಹತ್ವ ಏನಂದರೆ ನಿಮಗೆ ಮಕ್ಕಳು ಓಡಾಡೋಂಗಿರ್ಬೇಕು ಸ್ಕೂಲಿಂದ ಮನೆಗೆ. ತಂದೆ ತಾಯಿಗೂ ತುಂಬ ಜಾಸ್ತಿ ಡಿಸ್ಟೆನ್ಸ್ ಆಗಬಾರ್ದು. ಸ್ಕೂಲ್ ಬಸ್ಸಲ್ಲೇ ಟೈಮ್ ಹೋಗ್ಬಿಡ್ಬಾರ್ದು. ಸ್ಕೂಲ್ ಬಸ್ ಅನ್ನೋದೇ ಇಲ್ಲ. ನೀವು ಪೇರೆಂಟೇ ಬಿಡಬೇಕು. ನಾವಿರೋ ಊರಿನಲ್ಲಿ ಪ್ರೈವೇಟ್ ಸ್ಕೂಲ್ ಅಥವಾ ಬೇರೆ ಎಲ್ಲ ದೂರ ಹಾಕಿದ್ರೆ ಮಾತ್ರ ಸ್ಕೂಲ್ ಬಸ್ ಅನ್ನೋದಿರುತ್ತೆ. ಬಟ್ ಇಲ್ಲ, ನಮ್ಮ ಏರಿಯಾಲೇ ಸ್ಕೂಲ್ ಇರೋದ್ರೆ ನಾವು ಕಾರಲ್ಲಿ ಡ್ರಾಪ್ ಮಾಡಬೇಕು ಅಥವಾ ನಡ್ಕೊಂಡು ಹೋಗಿ ಡ್ರಾಪ್ ಮಾಡಬೇಕು ಅಥವಾ ಅವರ ಸೈಕಲಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸೊ ಯುಕೆಲ್ ಹಾಗಿದೆ ಒಂದು ಬೇರೆ ರೀತಿಯ ಜೀವನ, ನಿಜಕ್ಕೂ ಬೇರೆ ರೀತಿಯ ಜೀವನ. ಸೊ ಅಲ್ಲಿ ಅವ್ರವ್ರು MBA ಮಾಡಿರೋದು, ಅವ್ರು ಇಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು, ಅಲ್ಲಿ ಆಕ್ಸ್ಫರ್ಡ್ನಲ್ಲಿ MBA ಮಾಡಿದ್ರು. ಆಕ್ಸ್ಫರ್ಡ್ ಬ್ರೂಕ್ಸಲ್ಲಿ 2 ಕೋರ್ಸ್ ಮಾಡಿದ್ರು, ಒಂದೇ ವರ್ಷದಲ್ಲಿ 2 ಮಾಡಿದ್ರು. ಸೊ ಅದು ಮುಗಿಸಿ ಅವರು ಫಸ್ಟು ಬಾಕ್ಲಿ ಕಾರ್ಡ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ರು. ಆಮೇಲೆ ಈಗ ಅವ್ರದ್ದೇ ಸ್ವಂತವಾದ ಕಂಪ್ನಿ ಇದೆ, ಅದನ್ನ ಕಾಂಟ್ರಾಕ್ಟರ್ ಅಂತಾರೆ. ಸೊ ಹಾಗಾಗಿ ಅವರು ವರ್ಷಕ್ಕೆ 2 ವರ್ಷಕ್ಕೆ ಒಂದು ಕಂಪ್ನಿ ಚೇಂಜ್ ಆಗ್ತಿರುತ್ತೆ. ಸೊ ಇಲ್ಲಿಗಿಂತ ಅಲ್ಲಿ ಜೀವನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. 2 ವರ್ಷಕ್ಕೊಮ್ಮೆಲೆ ಬರ್ತಿರ್ತೀರಿ? 2 ವರ್ಷಕ್ಕೊಂದ್ಸಲ ಬರೋ ಪ್ರಯತ್ನ ಮಾಡ್ತೀನಿ. ಈ ಸಲ 3 ವರ್ಷ ಆದ್ಮೇಲೆ ಬಂದಿದ್ದೀನಿ. ಡಿಪೆಂಡ್ಸ್, ಅವ್ರ ಮಕ್ಳಿಗೂ ರಜಾ ಸಿಗಬೇಕು, ನನಗೆ ರಜಾ ಸಿಗಬೇಕು, ನಮ್ಮ ಯಜಮಾನ್ರಿಗೆ ರಜಾ ಸಿಗಬೇಕು. ಇನ್ಫ್ಯಾಕ್ಟ್ ನಮ್ಗೆ ಈ ಸಲ ಬರೋದಕ್ಕೆ 2 ವಾರ ರಜಾ ಇತ್ತು, ನಾವು ಎಕ್ಸ್ಟ್ರಾ ರಜಾ ಹಾಕ್ಸ್ಕೊಂಡ್ಬಂದ್ವಿ. ಅಲ್ಲಿ ಹೇಗೆ ಅಂದರೆ ಮಕ್ಕಳಿಗೆ ಸುಮ್ಮನೆ ನೀವು ರಜಾ ಹಾಕ್ಸೋಕ್ಕಾಗಲ್ಲ. ರಜಾ ಟೈಮ್ ಇದೆ, ಜುಲೈನಲ್ಲಿ ಬೇಕಾದ್ರೆ ಬರ್ಬೋದು, 6 ವಾರ ರಜಾ ಇರುತ್ತೆ, ಬಟ್ ನಮಗೆ ರಜಾ ಸಿಗಬೇಕಲ್ಲ. ಸೊ ಅದನ್ನು ನೋಡ್ಕೊಂಡು ಬರಬೇಕು. ವೆದರ್ ಮಕ್ಕಳಿಗೆ ಇಲ್ಲಿ ತುಂಬ ಶೆಕೆನೂ ಆಗುತ್ತೆ, ಅವ್ರಿಗೆ ಅದು ಅಭ್ಯಾಸ ಇಲ್ಲ, ಹುಟ್ಟು ಬೆಳೆದಿರೋದು. ಥಂಡಿ ಜಾಸ್ತಿ ನಮಗಲ್ಲಿ ಈಗ ಚಳಿ, ಈಗ ನಾವು ಜಾಕೆಟ್ ಎಲ್ಲ ಹಾಕೊಂಡು ಬೂಟ್ಸ್ ಹಾಕೊಂಡು ಓಡಾಡುವಂಥ ಸಮಯ ಆಗಿದೆ. ಇಲ್ಲಿ ಇಷ್ಟ ಆರಾಮಾಗಿ ಓಡಾಡುವಂಥದ್ದಿಲ್ಲ, ಏನಿಲ್ಲ, ಶಾರ್ಟ್ಸಲ್ಲಿ ಈ ಟೈಮಲ್ಲಿ ಅಂತೂ ಆಗಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಇದು ಪರ್ಫೆಕ್ಟ್ ಆಗಿದೆ. ನಮಗೂ ಇಷ್ಟು ವರ್ಷ ಇರೋದ್ರಿಂದ ನಮ್ಮಲ್ಲೂ ಒಂದು ಹೇಳ್ತಾರೆ ಅಲ್ಲಿಗೆ ಹೋಗಿ ಬರ್ತಿದ್ದಂಗೆ ಬದಲಾಗೋದು ಅಂತ. ಆದರೆ ನಮ್ಮ ಬಾಡಿ ಬದಲಾಗತ್ತೆ. ನಾವು ಎಲ್ಲಿ ಜೀವನ ಮಾಡ್ತೀವಿ ಅಲ್ಲಿ ಸಮಯದ ತಕ್ಕಂಗೆ ಅದು ಕೂಡ ಬದಲಾಗಿರುತ್ತೆ, ಹಾಗೆ ಆಗುತ್ತೆ. ಈಗ ನಮ್ಮ ಇಮ್ಯುನಿಟಿ ಲೆವೆಲ್ ಕೂಡ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಚೇಂಜ್ ಆಗಿರುತ್ತೆ. ಅಷ್ಟು ಈಸಿಯಾಗಿ ನಾನೀಗ ಹೋಗಿ ರೋಡ್ ಸೈಡಲ್ಲಿ ಮುಂಚೆ ಪಾನಿಪುರಿ ತಿನ್ನೋ ಥರ ತಿನ್ನೋಕ್ಕಾಗಲ್ಲ. ಯಾಕೆಂದರೆ ನನಗೆ ಅಕಸ್ಮಾತ್ ನಾನು ಹುಷಾರು ತಪ್ಪಿದ್ರೂ ಪರವಾಗಿಲ್ಲ, ಬಂದಿರೋ 2 ವಾರ ಹಾಳಾಗತ್ತೆ. ಸೊ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಮಕ್ಳಿಗದು ಅಭ್ಯಾಸನೇ ಇಲ್ಲ, ಅಲ್ಲಿ ಸಿಗಲ್ಲ ಆ ಥರ. ನೀರು ಕೂಡ ಬದಲಾವಣೆ ಇರುತ್ತೆ, ಎಲ್ಲ ಬದಲಾವಣೆ ಇರುತ್ತೆ. ಸೊ ಹಾಗಾಗಿ ಅಲ್ಲಿಂದ ಬರ್ತಿದ್ದಾರೆ ಅಷ್ಟು ಗೊತ್ತಿಲ್ವಾ, ಅಥವಾ ಇಲ್ಲೇ ಹುಟ್ಟು ಬೆಳೆದವ್ರು ಅಷ್ಟು ಬೇಗ ಬದಲಾಗೋದ್ರ ಅಂತ ಎಷ್ಟೋ ಜನ ಅನ್ಕೋತಾರೆ. ಏನಿದು ಅಲ್ಲಿಂದ ಬರ್ತಿದ್ದಂಗೆ ಏನಕ್ಕೆ ಹಿಂಗಾಡ್ತಾರೆ ಅಂತ. ಬಟ್ ಪ್ರಾಬ್ಲಮ್ ಅದಲ್ಲ. ನಮ್ಮ ದೇಹ ನಾವು ಯಾವ ಜಾಗದಲ್ಲಿ ಜೀವನ ಮಾಡೋಕ್ಕೆ ಶುರು ಮಾಡ್ತೀವಿ ಅದ್ರ ತಕ್ಕಂಗೆ ಅಡ್ಜಸ್ಟ್ ಆಗಿರುತ್ತೆ. ನಾವು ಬೇಕು ಅಂತ ಆಗಲ್ಲ, ಅದು ಆಗೋಗುತ್ತೆ. ಸೊ ಈಗ ಯಾವುದೇ ಊರಲ್ಲಿದ್ದರೂ ಆ ಊರೀಗ ನಾರ್ತಲ್ಲಿದ್ದಾಗ ಅಲ್ಲಿ ಶೆಕೆಗೂ ನಮ್ಗೆ ಇಲ್ಲಿಗೂ ಡಿಫ್ರೆನ್ಸ್ ಇದೆ. ಇಲ್ಲಿ ಎಷ್ಟೋ ವರ್ಷ ಆದ ತಕ್ಷಣ ಅಲ್ಲಿ ಹೋಗಿ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ ನಮ್ಮದೇ ದೇಶದಲ್ಲಿ. ಸೊ ನಾವು ಬೇರೆ ದೇಶದಲ್ಲಿ ಟ್ರಾಪಿಕಲ್ ಕಂಟ್ರಿಯಿಂದ ನಾವು ಥಂಡಿ ಇರುವಂಥ ದೇಶದಲ್ಲಿ ಇರೋರಿಗೆ ಚೇಂಜಸ್ ಇರುತ್ತೆ. ಸೊ ನಮ್ಮದು ಸ್ವಂತ ಮನೆ ಇದೆ,
ನಾವಿರೋ ಊರು ಮಿಲ್ಟನ್ ಕೀನ್ಸ್ ಅಂತ. ಲಂಡನ್ನಿಗೆ 1 hour ಡಿಸ್ಟೆನ್ಸ್. ಲಂಡನ್ ಸ್ವಲ್ಪ ಸೌತ್ ಸೈಡ್ ಬರುತ್ತೆ, ನಾವು ಮಿಡ್ಲೆಂಡ್ಸಲ್ಲಿದ್ದೀವಿ. ಅದನ್ನು ಮಿಲ್ಟನ್ ಕೀನ್ಸ್, ನಮ್ಮ ಊರಿನ ಹೆಸರು ಮಿಲ್ಟನ್ ಕೀನ್ಸ್ ಸಿಟಿ. ಸೊ ಅಲ್ಲಿದ್ದೀವಿ. ಅದು ಬಂದು ನನಗೆ, ನಾನು ಹೋಗೋ ಆಫೀಸ್ಗೂ ಮಧ್ಯೆ ಇದೆ. ನಮ್ಮ ಯಜಮಾನ್ರು ಕೂಡ ಲಂಡನ್ನಿಗೆ ಟ್ರಾವೆಲ್ ಮಾಡ್ತಾರೆ, ನಮ್ಮ ಹಸ್ಬೆಂಡ್. ಸೊ 2 ದಿನ ಅವ್ರು ಲಂಡನ್ಗೆ ಹೋಗ್ತಾರೆ, ನಾನು 1 ದಿನ ಬರ್ಮಿಂಗ್ಹ್ಯಾಮ್ಗೆ ಹೋಗ್ತೀನಿ. ಸೊ ನಮ್ಗೆ ಅದೊಂಥರ ಮಿಡಲ್ ಸ್ಪಾಟ್. ಆ್ಯಂಡ್ ಅದು ತುಂಬಾ ಫಾಸ್ಟಾಗಿ ಡೆವಲಪ್ ಆಗ್ತಿರೋಂಥ ಸಿಟಿ, ಮಿನಿ ಲಂಡನ್ ಥರ ಆಗ್ತಿದೆ ಈಗ. ಸೊ ಸಾಕಷ್ಟು ಜನ ಲಂಡನ್ನಿಂದ ನಮ್ಮ ಊರಿಗೆ ಶಿಫ್ಟ್ ಆಗಿದ್ದಾರೆ, ಮಿಲ್ಟನ್ ಕೀನ್ಸ್ಗೆ. ಸೊ ಅದು ತುಂಬ ಗ್ರೀನರಿ, ನಿಮಗೆ ಗೊತ್ತೇ ಆಗಲ್ಲ. ಅಲ್ಲೊಂದು ಏರಿಯಾ ಇದೆ ಅಂತಲೇ ಗೊತ್ತಾಗಲ್ಲ. ರೌಂಡ್ ಅಬೌಟ್ ಅಂತ ಏನು ಹೇಳಿ, ಇಲ್ಲಿ ನಮಗೆ ಸರ್ಕಲ್ ಇರುತ್ತಲ್ಲ, ಆ ಥರ ತುಂಬ ಸರ್ಕಲ್ಸ್. ಆ ಸರ್ಕಲ್ ಕಾನ್ಸೆಪ್ಟ್ ಅವ್ರುಗಳೇ ತಂದಿರೋದಲ್ವಾ, UK ಇಂದಾನೇ ಬಂದಿರೋಂಥದ್ದು. ಸೊ ಆ ಒಂದು ಒಳಗೆ ಹೋಗ್ತಿದ್ದಂಗೆ ನಿಮ್ಗೆ ಆವಾಗ ಮನೆಗಳು ಕಾಣುತ್ತೆ. ಅಲ್ಲಿ ತನಕ ಮನೆ ಇದೆ ಅಂತ ಗೊತ್ತಾಗಲ್ಲ, ಅಲ್ಲಿ ಬರೀ ಗ್ರೀನರಿ ಕಾಣುತ್ತೆ. ಸೊ ಇಲ್ಲಿಗೆ ನಾನು ಫಸ್ಟು ಏರ್ಪೋರ್ಟಿಂದ ಬರ್ತೀನಿಗೆ ಫಸ್ಟ್ ಬೆಂಗಳೂರನ್ನ ಅಂತೀನಿ. ಆ ಒಂದು ಸೊಗಡು ಇದೆಯಲ್ಲ, ನಮ್ಗೆ ಆ ಗಾಳಿ ಇದೆಯಲ್ಲ, ಎಷ್ಟಾದರೂ ನಂಗೆ ಆ ಎನರ್ಜಿ ತರುತ್ತೆ. ಅಲ್ಲಿದ್ದರೂ ಕೂಡ ನನ್ನ ಫ್ರೆಂಡ್ಸ್ಗೆ, ನನ್ನ ಆಫೀಸ್ಗೂ ಅದನ್ನೇ ಹೇಳೋದು, ಐ ಹ್ಯಾವ್ ಟು ಗೋ ಬ್ಯಾಕ್, ಐ ಹ್ಯಾವ್ ಟು ರೀಫ್ಯೂಯಲ್ ಮೈ ಎನರ್ಜಿ ಅಂತೀನಿ. ಐ ರೀಫಿಲ್ ಮೈ ಎನರ್ಜಿ ಹಿಯರ್. ಅದು ಹೋಗಲ್ಲ. ಆ ಒಂದು ಎನರ್ಜಿ ನನಗೆ ಬೇಕು. ಬೆಂಗಳೂರಿಗೆ ಬರೋದು ಒಂಥರ ರೀಫಿಲ್ ಮಾಡ್ಕೊಳ್ಳೋಕ್ಕೆ. 2 ವರ್ಷ ಆಗ್ತಿದ್ದಂಗೆ ಹೇಳ್ತೀನಿ, ಆಯಿತು ನನಗಿನ್ನಾಗಲ್ಲ, ಇನ್ನು ಸ್ವಲ್ಪ ಹೋಗಬೇಕು, ಆಗಲೇಬೇಕು. ತುಂಬ ಮಿಸ್ ಮಾಡ್ಕೋತೀನಿ. ಅಲ್ಲಿ ಜೀವನ ಹಾಗಿದೆ, ಖುಷಿಯಾಗಿದೆ, ಮಿಸ್ ಮಾಡ್ಕೊಳ್ಳೋದು ಅದು ಸಹಜ. ಎಲ್ಲೋದ್ರೂ ಮಿಸ್ ಮಾಡ್ಕೋತೀವಿ. ಮತ್ತೇನು ಆ್ಯಕ್ಟಿಂಗ್ ಟ್ರೈ ಮಾಡಲ್ವಾ? ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ಕೋತೀನಿ. ಇನ್ಫ್ಯಾಕ್ಟ್ ನಾನೇ ಹೇಳ್ತಿರ್ತೀನಿ, ಯಾವ್ದಾದ್ರು ಪ್ರಾಜೆಕ್ಟ್ ಇದ್ರೆ ಹೇಳಿಪ್ಪ, ಅಲ್ಲಿಂದ ಬರ್ತೀನಿ. ರಜಾ ಹಾಕ್ಕೊಂಡು, ನಮಗೆ ವರ್ಷದಲ್ಲಿ ಇಷ್ಟು ರಜಾ ಅಂತ ಇರುತ್ತಲ್ವ, ಸೊ ಇನ್ ಬಿಟ್ವೀನ್ ನಾವು ರಜಾ ಹಾಕ್ಕೊಂಡು ಕೂಡ ಬರ್ಬೋದು. ಅವಕಾಶ ಸಿಕ್ಕಿದ್ರೆ ನನ್ನ ಪಾತ್ರಕ್ಕೆ ಈಗಿನ್ನೂ ಫಿಟ್ ಆಗ್ತೀನಿ ಅನ್ನೋದೇನಾದ್ರು ಕಾನ್ಫಿಡೆನ್ಸ್ ಇದ್ರೆ ಮಾಡಕ್ಕೆ ಖುಷಿ. ಯಾಕೆಂದರೆ 2 ಮಕ್ಕಳಾದ್ಮೇಲೆ ನಾವು ಕಾಣೋ ರೀತಿನೂ ಚೇಂಜ್ ಆಗಿರ್ತೀವಿ, ಅದೇ ರೀತಿ ಇರೋದಿಲ್ಲ. ಆ ಒಂದು ಎಕ್ಸೆಪ್ಟೆನ್ಸ್ ಇದೆ. ಸೊ ಪಾತ್ರಕ್ಕೆ ಸೂಟಬಲ್ ಆಗತ್ತೆ ಅನ್ನೋದಾದರೆ ವೈ ನಾಟ್, ಖುಷಿಯಿಂದ ಮಾಡ್ತೀನಿ. ನನಗಂತೂ ಖುಷಿನೇ ಮಾಡೋದಕ್ಕೆ. ಈಗ ಬೈ ಚಾನ್ಸ್ ಯಾವುದೋ ಒಂದು ಮೆಗಾ ಸೀರಿಯಲ್ ಸಿಕ್ಬಿಟ್ರೆ ಹೇಗೆ ಬರ್ತೀರಿ? ಮೆಗಾ ಸೀರಿಯಲ್ ಮಾಡುವಾಗಲ್ವೇನೋ ನಂಗೆ ಗೊತ್ತಿಲ್ಲ. ಹಂಗಾರೆ ಅವ್ರು ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಪ್ರತಿ ತಿಂಗಳು ಬಂದ್ಬಿಟ್ರೆ ಅಲ್ಲಿಂದ ಕೆಲಸನ ತೆಗೆದು ಬಿಡ್ತಾರೆ ಅಷ್ಟೇ. ಇಲ್ಲ, ಬಟ್ ಅವಕಾಶ ಯಾವ ಥರ ಸಿಗಬೇಕು ಅಂದರೆ, ನಾನು ರಜಾ ಹಾಕ್ಕೊಂಡು ಬಂದರೆ ಆ ಶಾರ್ಟ್ ಟರ್ಮ್ನಲ್ಲಿ ಏನು ಮಾಡಬಹುದು, ಮಾಡೋ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಬಟ್ ಅದಕ್ಕೆ ಸೂಟ್ ಆಗಬೇಕಲ್ವ. ಸೊ ಅದೇ ಥರ ಡೈರೆಕ್ಟರ್ ಆಗಲಿ, ಇಲ್ಲಿ ಪ್ರೊಡ್ಯೂಸರ್ಸ್ ಆಗಲಿ, ಅದೇ ರೀತಿ ಒಂದು ಸೂಟಬಲ್ ಕ್ಯಾರೆಕ್ಟರ್ ಇದ್ದರೆ. ಯಾಕೆಂದರೆ ಈಗ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೆದು ಬಿಟ್ಟಿದೆ. ನನಗೆ ಏನೂ ಗೊತ್ತಿಲ್ಲ ಏನಾಗ್ತಿದೆ ಅಂತ. ನಾನು ಸೀರಿಯಲ್ಗಳು ನೋಡೋದು ತುಂಬ ಕಮ್ಮಿ. ನಮ್ಮ ಟೈಮ್ಗೆ ನನಗೆ ಸಿಗೋ ಟೈಮ್ನಲ್ಲಿ ನೋಡೋದು ತುಂಬ ಕಮ್ಮಿ. ಬಟ್ ನನ್ನ ಆರ್ಟಿಸ್ಟ್ ಫ್ರೆಂಡ್ಸ್ ಜೊತೆ ನಾನು ಈಗಲೂ ಟಚ್ಚಲ್ಲಿರೋರು ಹೇಳುವಂಥ ವಿಷಯಗಳಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗಿನ ಕನ್ನಡದ ಇಂಡಸ್ಟ್ರೀಸ್ ಡಿಫ್ರೆಂಟ್. ಇಟ್ಸ್ ಗ್ರೋನ್ ಫಾರ್ ಗುಡ್, ಐ ವುಡ್ ಸೇ. ತುಂಬ ಗ್ರ್ಯಾಂಡಾಗಿರುತ್ತೆ. ಆದರೂ ನನಗೆ ಪರ್ಸ್ನಲಿ ನನ್ನ ಹಳೆ ಕತೆಗಳು, ಹಳೆ ರೀತಿ ಮಾಡಿದಂತೆ, ಬಿಕಾಸ್ ನಾನು ಆದಮೇಲೆ ನಂಗೆ ಅದು ಅಭ್ಯಾಸ ಇಲ್ಲ. ನಾನು ಅದನ್ನೇ ಹೇಳಬಲ್ಲೆ. ನನಗೇನು ಗೊತ್ತು, ನನಗೆ ಅದನ್ನು ಮಿಸ್ ಮಾಡ್ಕೋತೀನಿ. ಆ ಕತೆಗಳನ್ನ ಮಿಸ್ ಮಾಡ್ಕೋತೀನಿ. ಆ ಒಂದು ಇನ್ಪುಟ್, ಆ ಡಿರೆಕ್ಷನಲ್ಲಿ ಇದ್ದಿದ್ದು ಒಂದೊಂದು ಡಿಫ್ರೆಂಟ್ ಶಾರ್ಟ್ಸ್ ಇರ್ಬೋದು, ಅದನ್ನು ಮಿಸ್ ಮಾಡ್ಕೋತೀನಿ. ನನಗೀಗ ನೋಡೋ ಕನ್ನಡ ಸೀರಿಯಲ್ನಲ್ಲಿ ನನಗನ್ಸುತ್ತೆ ಒಂದಿಷ್ಟು ಈಗ ಚಾನೆಲ್ ವೈಸ್ ಆಗಿದೆ ಅಲ್ವಾ, ನಾನು ಕೇಳ್ಪಟ್ಟಂಗೆ ಒಂದು ಕಥೆನೇ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬಂದಿದೆ. ಅಲ್ಲಿಯ ಲೋಕಲ್ ಟಚ್ ಕಮ್ಮಿ ಆಗಿದೆ ಅಂತ ನನಗನ್ನಿಸ್ತು. ಅದನ್ನು ಮಿಸ್ ಮಾಡ್ಕೋತೀನಿ. ನಾವು ಮಾಡ್ತಿದ್ದ ಸೀರಿಯಲ್ಸ್ಗೂ ಈಗಿಗೂ ಆ ವ್ಯತ್ಯಾಸ ಇದೆ. ಕನ್ನಡದ ಹೆಣ್ಣುಮಕ್ಕಳ ಕಥೆಗಳು ಅಂತೂ, ಕನ್ನಡದ ಮನೆಗಳ ಕಥೆಗಳು, ಎಸ್, ಆ ಒಂದು ರೂಟ್ ಸ್ವಲ್ಪ ಮಿಸ್ಸಿಂಗ್ ಇದೆ. ಅದು ವಾಪಸ್ ಬಂದರೆ ಚೆನ್ನಾಗಿರುತ್ತೆ. ಇನ್ನೊಂದು ಸೀರಿಯಲ್ ಹೇಳೋದೇ ಮರ್ತೆ, ಬದುಕು. ರವಿಕಿರಣ್ ಅವ್ರದ್ದು. ಹೌದು, ಅದು ಸೆಕೆಂಡ್ ಬಂತು ಬದುಕು. ಫಸ್ಟ್ ಒಂದು ಬದುಕು ಬಂದಿತ್ತು. ಒಂದು 2ನೇ ಸೀರಿಯಲಲ್ಲಿ ನಾನಿದ್ದೆ ಬದುಕು. ನಂಗೆ ಅದನ್ನು ಮೆನ್ಷನ್ ಮಾಡೋದು ಮರ್ತೆ. ಅದೆಷ್ಟು 10 ವರ್ಷ 13 ವರ್ಷ ಅದು ಅದಕ್ಕೆ ಬದುಕು ಹೆಸರಲ್ಲೇ 2 ಬಂತು. ಫಸ್ಟ್ ಆಗಿ ಮುಗಿದೋಗಿತ್ತು. ಐ ಥಿಂಕ್ ಅದರಲ್ಲಿ ಯಾರಿದ್ರು, ಅಭಿನಯ ಅದು ಅವ್ರದ್ರಲ್ವ, ಅವ್ರು ಶುರು ಮಾಡಿದ್ದು, ಅದು ಮುಗಿದಿತ್ತು. ಅದಕ್ಕೆ ಮುಂಚೆ ನಾನಿದ್ದಿದ್ದು. ಸಿರಿ ಅವ್ರು ಆಮೇಲೆ ಬಂದಿದ್ದು, ನಾನು ರೀಪ್ಲೇಸ್ಮೆಂಟಿಗೆ ಸಿರಿ ಬಂದಿದ್ದು. ಸೊ ಬದುಕು ಸಾಕಷ್ಟು ವರ್ಷ ನಡೀತು. ನಾನು ನಾರಾಯಣ ಸ್ವಾಮಿ ಮಾಡಿದ್ದು ಬದುಕು. ಅದು ಕೂಡ ನನ್ನ ಮದುವೆ ಆದಮೇಲೆ ಸಿರಿ ಅವರು ನನ್ನ ರೀಪ್ಲೇಸ್ಮೆಂಟ್ ಆಗಿದ್ದು.
ಯಾ ಅದನ್ನ ಮೆನ್ಷನ್ ಮಾಡೋದು ಮರ್ತೆ. ನನಗೆ ನಾನು ಲಿಸ್ಟ್ ಬರ್ಕೊಂಡಿಲ್ಲ, ನನಗೆ ಏನೇನು ಜ್ಞಾಪಕ ಇದೆ ನಾನು ಅದನ್ನು ಹೇಳಿದೆ. ಅದು ನೀವೇ ಇದು ಮಾಡಬೇಕು. ನಡೀತಾ ಇದೆ, ಲೈಫ್ ನಡೀತಿದೆ. ಡಾನ್ಸ್ ಕೂಡ ಈಗ ಪಾಸ್ ಆಗಿದೆ. ಮಕ್ಕಳಾದಾಗಿಂದ ಡಾನ್ಸ್ ಪಾಸ್ ಮಾಡಿದ್ದೀನಿ. ಸೊ ಎಲ್ಲ ಒಂದು ರೀತಿಯಲ್ಲಿ ಒಂದು ಸ್ಟೇಜಲ್ಲಿದೆ ಐ ವುಡ್ ಸೇ. ನೋಡೋಣ ಮುಂದೆ ಹೆಂಗೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಅಲ್ಲಿ ಏನಾದ್ರು ಡಾನ್ಸ್ ಗ್ರೂಪ್ಸ್ ಮಾಡ್ಕೊಳ್ಳೋದು ಅಥವಾ ಡಾನ್ಸ್ ಕಲಿಸೋದು ನೀವು ಯಾರು ಆ ಥರದ್ದು ಏನಾದ್ರು ಸಾಧ್ಯ ಇಲ್ವಾ? ತುಂಬ ಕ್ಲಾಸಸ್ ತುಂಬ ಜನ ಮಾಡ್ತಾರೆ. ನನಗೆ ಆ ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ಈಗಿನ ಟೈಮಲ್ಲಿ ನಂಗೆ ಆಗ್ತಿಲ್ಲ. ಯಾಕಂದ್ರೆ ನಿಮ್ಗೆ ಆಫೀಸ್ ಇರೋದು. ನನಗೆ ಮಾಡೋರು ಮಾಡ್ತಾರೆ, ಬಟ್ ಐ ಬಿಲೀವ್ ಇನ್ ಸಮ್ ಕಮಿಟ್ಮೆಂಟ್ಸ್. ಕೊಟ್ಟರೆ 100% ಕೊಡಬೇಕು. ನನಗೆ ಆ ಒಂದು 100% ಕೊಡೋಕೆ ಆಗ್ತಿಲ್ಲ. ಸೊ ಯಾವಾಗ ನನಗದು ಸರಿ ಅನಿಸುತ್ತೆ, ನನ್ನ ಮಕ್ಳನ್ನ ಸ್ವಲ್ಪ ದೊಡ್ಡವರಾಗಬೇಕು. ನನಗಿನ್ನೂ 5 ವರ್ಷ 9 ವರ್ಷದ ಮಕ್ಕಳಿದ್ದಾರೆ. ನನಗೆ ಹ್ಯಾಂಡಲ್ ಮಾಡೋಕ್ಕೆ ಮನೆಯದು ಆಫೀಸು ಮಕ್ಕಳು ನಮ್ಮ ಯಜಮಾನ್ರು ಫುಲ್ ಮಾಡ್ತಾರೆ. ನಾವಿಬ್ಬರು ಈಕ್ವಲಿ ಅದನ್ನು ಹೇಳಬೇಕು, ವಿ ಈಕ್ವಲಿ ಕಾಂಟ್ರಿಬ್ಯೂಟ್ ಇನ್ ಬ್ರಿಂಗ್ ಅಪ್ ದ ಚಿಲ್ಡ್ರನ್. ಎಲ್ಲ ಕೆಲಸಗಳು ಎಲ್ಲ ಒಟ್ಟಿಗೆ ಮಾಡಿದ್ರು. ಆ ಡ್ಯಾನ್ಸ್ಗೆ ನನಗೆ ಸಮಯ ತೆಗಿಯೋಕೆ ಆಗ್ತಿಲ್ಲ ಅಷ್ಟೆ. ಅದು ತೆಗಿಯೋಕೆ ಯಾವಾಗ ಶುರು ಮಾಡ್ತೀನಿ, ಪ್ರಾಬಬ್ಲಿ ಐ ವಿಲ್ ಸ್ಟಾರ್ಟ್ ಟೀಚಿಂಗಿಗೆ ಬರ್ತೀನಿ. ಆಮೇಲೆ ಪರ್ಫಾರ್ಮೆನ್ಸ್ ಎಲ್ಲ ಗೊತ್ತಿಲ್ಲ, ಆ ಒಂದು ಟೈಮ್ ಮತ್ತೆ ಬರುತ್ತೋ ಇಲ್ವೋ, ಬಟ್ ಆ ಟೀಚಿಂಗಿಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಯಜಮಾನ 2 ನಿಮಿಷ ಮಾತಾಡ್ಬೋದಾ? ಖಂಡಿತ. ನಮಸ್ಕಾರ. ಹೇಗಿದ್ದೀರಿ? ಗುಡ್. ಆರಾಮಾಗಿ ರಿಲ್ಯಾಕ್ಸಿಂಗ್ ಹಾಲಿಡೇ ಅಲ್ಲ. ಸೊ ಮೇಡಮ್ ತಮ್ಮ ಬಗ್ಗೆ ಹೇಳ್ತಿದ್ರು, ತಾವು ಕಂಪ್ನಿ ನಡೆಸ್ತೀರಿ, ಅಲ್ಲಿ ಆಕ್ಸ್ಫರ್ಡಲ್ಲಿ ಓದಿದ್ರಿ ಅಂತ ಸ್ವಲ್ಪ ಹೇಳ್ಬೋದು ಅದ್ರ ಬಗ್ಗೆ? ನಾನು ಬೇಸಿಕ್ಲಿ UK 2006 ಹೋದೆ. ಸೊ 2 ಕೋರ್ಸಸ್ ಮಾಡಿದೆ. ಒಂದು MBA ಮಾಡಿದೆ ಆಕ್ಸ್ಫರ್ಡ್ ಬ್ರೂಕ್ಸಲ್ಲಿ, ಆಮೇಲೆ ಆಂಟ್ರಪ್ರಿನರ್ಶಿಪ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಮಾಡಿದೆ. ಸೊ ಅಲ್ಲೇ ವರ್ಕ್ ಮಾಡ್ತಿದ್ದೀನಿ. ಒಂದು ತುಂಬ ಪುಟ್ ಕಂಪ್ನಿ ಇದೆ. ಕಂಪ್ನಿ ಅಂದರೆ ನಾಟ್ ಅ ಬಿಗ್ ಒನ್. ಸೊ ಫೈನಾನ್ಷಿಯಲ್ ಸರ್ವಿಸಸ್. ನನ್ನ ಕಂಪ್ನಿ ಥ್ರೂ ಬೇರೆ ಕಂಪ್ನೀಸ್ಗೆ ಪ್ರಾಜೆಕ್ಟ್ಸ್ ತೊಗೊಂಡು ಮಾಡ್ತೀನಿ ಆ ರೀತಿ. ಸೊ ಹೇಗಿದೆ ಲೈಫಲ್ಲಿ? ವೆರಿ ಡಿಫ್ರೆಂಟ್. ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಹುಟ್ಟು ಬೆಳೆದಿದ್ದಲ್ವ. ಸೊ ಇಟ್ಸ್ ರಿಯಲಿ ಡಿಫ್ರೆಂಟ್. ಸೊ ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ ಎರಡೂ ಕಡೆ. ಸೊ ವಿ ಮಿಸ್ ಬ್ಯಾಂಗ್ಳೂರ್, ವಿ ಮಿಸ್ ಫುಡ್. ಇಲ್ಲಿದು ಊಟ, ದೋಸೆ, ಎಲ್ಲ ಥರ ಚಾಟ್ಸ್, ಸ್ಟ್ರೀಟ್ ಫುಡ್. ಕಾಯ್ತಾ ಇರ್ತೀವಿ. ಸೊ ಅದೆಲ್ಲ ಜನ. ಸೊ ವಿ ಮಿಸ್ ಅ ಲಾಟ್. ನಾನು ಇಲ್ಲೇ ಬೆಳೆದಿದ್ದಲ್ವ, ಓದಿ ಬೆಳೆದಿದ್ದಲ್ಲ ಇಲ್ಲೇ. ಸೊ ವಿ ಮಿಸ್ ಬ್ಯಾಂಗ್ಳೂರ್ ಲಾಟ್. ಅಲ್ಲಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಲೈಫ್, ಆಲ್ಮೋಸ್ಟ್ ಲೈಕ್ ಅ ಡಿಫ್ರೆಂಟ್ ವರ್ಲ್ಡ್ ಥರ ಅನಿಸುತ್ತೆ. ಜಸ್ಟ್ ಒಂದು 10 hours ಫ್ಲೈಟಲ್ಲಿ ಕೂತ್ರೆ ಇಟ್ ಫೀಲ್ಸ್ ಲೈಕ್ ಒಂದು ವರ್ಲ್ಡ್, ಒಂದು ಲೈಫಿಂದ ಇನ್ನೊಂದು ಲೈಫಿಗೆ ಬಂದಿದ್ದೀವಿ ಅನಿಸುತ್ತೆ. ನಡೀತಾ ಇದೆ. ಯಾ. ಸೊ ಜಾಸ್ತಿ ಜಗಳ ಮೇಡಮ್ ಮಾಡೋದು ಅಥವಾ ನೀವು ಜಗಳ ಸಾಯ್ದು? ಎಂಟರ್ಟೈನ್ಮೆಂಟಿಗೆ ಬೇಕಲ್ವಾ. ಇಲ್ಲಿ ಜನಗಳಾದರೂ ಸಿಕ್ಕಿರೋರು ಪಾಪ. ಇಲ್ಲಿ ನನಗೆ ಅಲ್ಲಿ ಜನ ಇಲ್ಲ, ಇವರೇ ಇಲ್ಲ ನನಗೆ. ಸೊ ಏನಿದ್ರು ಇವ್ರನ್ನೇ ಹಿಡ್ಕೊಳ್ಳೋದು. ಈಗ ನನ್ನ ಮಕ್ಕಳು ಸಿಕ್ಕಿದ್ದಾರೆ. ಸೊ ಮಕ್ಕಳು ಇವರು, ನಾವು 3 ಜನ ಹುಡುಗರು ಸೇರಿಬಿಟ್ರೆ ನಾನಾದರೂ ಸ್ವಲ್ಪ ಕ್ವೀನಾಗಿ ಆಡಬೇಕಲ್ವಾ. ಸೊ 3 ಜನನ ಸ್ವಲ್ಪ ಬಟ್ ಅಟ್ಲೀಸ್ಟ್ ನಾವು ಮೆಜಾರಿಟಿಲಿ ಇದ್ದೀವಿ. 3 boys 1 girl. ಅದಕ್ಕೆ ನಾನು ಕ್ವೀನ್ ಆಗಿರೋದು. ಆದರೂ ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕಾಯ್ತಲ್ಲ ನೋಡಿ. ನನ್ನ ರಿವೆಂಜ್ನ ನನ್ನ ಮಕ್ಕಳು ತಗೋತಿದ್ದಾರೆ. ಸೊ ಪರವಾಗಿಲ್ಲ, ಖುಷಿ ಪಡ್ತೀನಿ. ನನ್ನ ಪರವಾಗಿ ಅವ್ರು ತಗೋತಿದ್ದಾರೆ ಫುಲ್ ರಿವೆಂಜ್. ಮಾಡಿ ಎಂಜಾಯ್ ಮಾಡಿ. ಸೊ ಎಸ್ ಸರ್, ಹ್ಯಾಪಿಲಿ ಗೋಯಿಂಗ್ ಆನ್. ಸೊ ಹೇಳಿದಾಗೆ ಸರಸ ವಿರಸ ಸಮರಸದ ಜೀವನ ನನಗೆ. ಹೌದು, ನಿಜ. ಒಂದು ಇವ್ರದ್ದು ಚೆನ್ನಾಗಿತ್ತಲ್ವ, ಒಂದು ಬೇಂದ್ರೆ ಅವ್ರದ್ದು, ನಾ 6 ಕಾಸು ನೀ 3 ಕಾಸು ಸೇರಿದರೆ ನಾವು ರೂಪಾಯಿ ಸಮಥಿಂಗ್ ಏನೋ ಮರ್ತೋಗಿದ್ದೀನಿ. ಸಾರಿ, 10th ಸ್ಟ್ಯಾಂಡರ್ಡಲ್ಲಿ ಓದಿದ್ದು. ಸೊ ಬೇಂದ್ರೆ ಅವ್ರದ್ದು ಆ ಥರ ಅವ್ರದ್ದು ಏನೋ. ನಾನು ಕನ್ನಡ ಮಾತಾಡಬಹುದು, ಆದರೆ ಕನ್ನಡದ ಬಗ್ಗೆ ಸಾಕಷ್ಟು ತಿಳಿದಿರೋರು ಇವರು. ನನಗೆ ರೇಗಿಸ್ತಿರ್ತಾರೆ ತುಂಬ. ನಿನಗಿದ್ರ ವಿಷಯ ಗೊತ್ತಾ, ನಿನಗಿದ್ ವಿಷಯ ಗೊತ್ತಾ ನನಗೆ ಅಂತಿರ್ತೀನಿ. ಗೂಗಲ್ ಮಾಡಕ್ಕೆ ಹೋಗ್ತೀನಿ, ಬಟ್ ವಿಷಯ ತಿಳಿದಿರೋರು ಸಾಕಷ್ಟು ತಿಳಿದಿದ್ದಾರೆ. ಈಗ ಹೇಳ್ತಿದ್ರಲ್ಲ, ಜಗಳ ಆಡೋಕ್ಕೆ ನಾವು ವಿಷಯ ಬೇಕು ತಾನೆ. ಸೊ ಹುಡುಕಿ ನಾವೇ ವಿಷಯಗಳು ತಗೊಂಡು ಅದನ್ನು ಚರ್ಚೆ ಮಾಡಿ ಜಗಳ ಆಡೋದು. ಸೊ ನೀವು ರೆಸಿಡೆಂಟ್? ಸಿಟಿಸನ್ UK ಸಿಟಿಸನ್ಶಿಪ್. ತುಂಬ ವರ್ಷ ತೊಗೊಂಡಿರಲಿಲ್ಲ. ಈಗ ಒಂದು 10 years ಬ್ಯಾಕ್ ತೊಗೊಂಡ್ವಿ. ಈಸಿಯರ್ ಟು ಟ್ರಾವೆಲ್ ಆ ಥರ. ಆ್ಯಂಡ್ ಮಕ್ಕಳು ಕೂಡ ಅಲ್ಲೇ ಹುಟ್ಟಿ ಬೆಳೆದಿರೋದು. ಸೊ ನಮಗೂ ಈಸಿ ಆಗುತ್ತೆ ಮಕ್ಕಳ ಜೊತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅವರೇ ಬೇರೆ ಸಿಟಿಸನ್ಶಿಪ್ ಇದ್ದು ನಾವೇ ಬೇರೆ ಸಿಟಿಸನ್ಶಿಪ್ಪಲ್ಲಿದ್ದರೆ ಟ್ರಾವೆಲಿಂದ ಹಿಡಿದು ಮೇನ್ಲಿ ಟ್ರಾವೆಲ್ ಆ್ಯಂಡ್ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಅಂತ ಫೈನಲಿ ತುಂಬ ವರ್ಷ ತಗೊಳ್ಳಿಲ್ಲ ಆ್ಯಕ್ಚುಲಿ ಅಲ್ವಾ. ಆಲ್ಮೋಸ್ಟ್ 10 years ಎಲಿಜಿಬಿಲಿಟಿ ಇದ್ರೂ ತಗೊಂಡಿರಲಿಲ್ಲ. 7 ವರ್ಷ ಆಯ್ತು. ಈಗ 10 years ಆಯ್ತು. 10 years ಆಯ್ತು. 6 ಹುಟ್ಟಿದಾಗ 10 years ಆಯ್ತು. ಸೊ ಈಗ
ತೊಗೊಂಡ್ವಿ ಅಂದರೆ 10 years ಬ್ಯಾಕ್ ತೊಗೊಂಡ್ವಿ ಈಗ ಈಗ ಹೀಗೆ ಖುಷಿಯಾಗಿ ಜಗಳ ಆಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು